ರಿಕ್ಕಿ ರೈ ಮೇಲೆ ಫೈರಿಂಗ್ ಹಿಂದೆ ಯಾರ ಕೈವಾಡ ಇದೆ? ಪೊಲೀಸರಿಂದ ತನಿಖೆ ಮುಂದುವರೆದಿದೆ. ಫೈರಿಂಗ್ ನಡೆದ ಸ್ಥಳದಲ್ಲಿ ಪೊಲೀಸರು ಮಹಜರ್ ಮಾಡ್ತಾ ಇದ್ದಾರೆ. ಡ್ರೈವರ್ ಬಸವರಾಜು ಕರೆತಂದು ಮಹಜರ್ ಮಾಡ್ತಾ ಇದ್ದಾರೆ. ಹೇಗಾಯ್ತು, ಎಷ್ಟೊತ್ತಿಗಾಯ್ತು, ಯಾವ ಸಮಯಕ್ಕಾಯ್ತು, ಮತ್ತೆ ಎಲ್ಲಿಂದ ಅಟ್ಯಾಕ್ ಮಾಡಿದ್ರು, ಎಲ್ಲಿಂದ ಅವರಿಗೆ ಗುಂಡಿನ ಶಬ್ದ ಕೇಳಿತು, ಇದೆಲ್ಲವೂ ಕೂಡ ಮಹಜರ್ ಮಾಡ್ತಾ ಇದ್ದಾರೆ. ಡ್ರೈವರ್ ಬಸವರಾಜು ಅವರನ್ನ ಕರ್ಕೊಂಡು ಬಂದು ಇತ್ತ ರಿಕ್ಕಿ ರೈನಿಂದ ಹೇಳಿಕೆಯನ್ನ ಪೊಲೀಸರು ಪಡೆದಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿದೆ. ಬಹಳ ಪ್ರಮುಖವಾಗಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ರಿಕ್ಕಿ ಈಗ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಅಲ್ಲಿಗೆ ಪೊಲೀಸರು ಹೋಗಿ ರಿಕ್ಕಿ ರೈನಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ರಿಕ್ಕಿ ರೈ ಮೂಗು ಮತ್ತೆ ಕೈಗೆ ಸ್ವಲ್ಪ ಮೇಜರ್ ಇಂಜುರಿ ಆಗಿದೆ. ಹೀಗಾಗಿ ಇವತ್ತೇ ಸರ್ಜರಿ ಮಾಡ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಆಸ್ಪತ್ರೆ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಮಣಿಪಾಲ್ ಆಸ್ಪತ್ರೆಯಲ್ಲಿ ರಿಕ್ಕಿ ರೈ ಇದ್ರೆ ಪೊಲೀಸರು ಮಣಿಪಾಲ್ ಆಸ್ಪತ್ರೆಗೆ ಹೋಗಿ ಅವರಿಂದ ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ. ರಿಕ್ಕಿ ರೈ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ, ಸ್ಥಳದಲ್ಲೇ ಇದ್ದಾರೆ. ಅಟ್ಯಾಕ್ ಆದಂತ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ಮಾದೇವಸ್ವಾಮಿ, ಸದ್ಯಕ್ಕೆ ಈಗ ಪೊಲೀಸರು ಯಾವ್ಯಾವ ಆಯಾಮಗಳಲ್ಲಿ ತನಿಖೆ ಮಾಡ್ತಾ ಇದ್ದಾರೆ? ಪೊಲೀಸರಿಗೆ ಇರುವಂತ ಬಲವಾದ ಸಂಶಯಗಳೇನು? ಈ ಹೊತ್ತಿಗೆ ಏನೇನು ಎವಿಡೆನ್ಸ್ಗಳು ಸಿಕ್ಕಿದೆ? ಹೆಚ್ಚಿನ ವಿವರ ಈ ಹೊತ್ತಿಗೆ ಏನಿದೆ ತಮ್ಮ ಹತ್ರ, ಮಾದೇವಸ್ವಾಮಿ? ಏನಂದ್ರೆ ರಂಜಿತ್, ಪ್ರಮುಖವಾಗಿ ಈಗ ಪೊಲೀಸರು ಎಲ್ಲಾ ಆಯಾಮಗಳು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈಗ ಮೊದಲಿಗೆ ಅವರು ಮಾಡಿದಂತಹ ಕೆಲಸ ಅಂತಂದ್ರೆ, ಈಗ ಆ ಒಂದು ಘಟನೆ ನಡೆದಂತಹ ಸಂದರ್ಭದಲ್ಲಿ ಕಾರಿನ ಚಾಲಕರಾಗಿರ್ತಕ್ಕಂತಹ ಬಸವರಾಜ್ ಏನಿದ್ದಾರೆ ಅವರ ದೂರಿನ ಆಧಾರದ ಮೇಲೆ ಒಂದು ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿದ್ದಾರೆ. ಅದಾದ ನಂತರ ಪ್ರಮುಖವಾಗಿ ಈಗ ಆತನನ್ನ ಸ್ಥಳಕ್ಕೆ ಕರೆದುಕೊಂಡು ಸ್ಥಳ ಮಹಜರನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ತಾವು ಕಾರನ್ನ ಎಲ್ಲಿಂದ ಚಲಾವಣೆ ಮಾಡ್ಕೊಂಡ್ರಿ, ಯಾವ ಸಮಯದಲ್ಲಿ ಫೈರಿಂಗ್ ಆಯ್ತು ಅಂತನ್ನುವಂಥದ್ದು, ಜೊತೆಗೆ ಫೈರಿಂಗ್ ಆದಂತಹ ಸಂದರ್ಭದಲ್ಲಿ ನೀವು ಯಾರಾದರೂ ಕೂಡ ನೋಡಿದ್ರಾ ಅಂತನ್ನುವಂತಹ ಮಾಹಿತಿಯನ್ನ ಕೂಡ ಪೊಲೀಸರು ಏನು ಚಾಲಕ ಬಸವರಾಜರಿಂದ ಹೇಳಿರುವಂತದ್ದು. ಆತ ಪೊಲೀಸರು ಕೂಡ ಒಂದಷ್ಟು ಮಾಹಿತಿಯನ್ನ ನೀಡಿದ್ದಾನೆ. ಜೊತೆಗೆ ಯಾಕಂದ್ರೆ ಯಾವಾಗ್ಲೂ ಕೂಡ ಅವರು ಜೊತೆಯಲ್ಲೇ ಇರ್ತಿದ್ರು ಅಂತ ಅನ್ನುವಂತಹ ಕಾರಣಕ್ಕಾಗಿ ಏನಾದರೂ ರೈ ಅವರು ನಿಮ್ಮ ಜೊತೆ ಏನಾದ್ರು ಹೇಳ್ಕೊಂಡಿದ್ರ ಅಂತನ್ನುವಂತಹ ವಿಚಾರವಾಗಿ ಕೂಡ ರಿಕ್ಕಿ ರೈ ವಿಚಾರದಲ್ಲೂ ಕೂಡ ಸಾಕಷ್ಟು ವಿಚಾರಣೆಯನ್ನು ಕೂಡ ನಡೆಸಿರುವಂತದ್ದು. ಸ್ಥಳ ಮಹಜರು ಮಾಡುವಂತಹ ಸಂದರ್ಭದಲ್ಲಿ ಎಲ್ಲಿ ಏನಾಯಿತು ಎನ್ನುವಂತಹ ಸ್ಪಷ್ಟವಾದಂತಹ ಮಾಹಿತಿಯನ್ನ ಈಗ ಚಾಲಕ ಬಸವರಾಜ್ ನೀಡಿರುವಂತದ್ದು. ಜೊತೆಗೆ FSL ಅಧಿಕಾರಿಗಳು ಏನಿದ್ದಾರೆ ಅವರೆಲ್ಲರೂ ಮತ್ತೆ ಅಲ್ಲಿ ಸಿಕ್ಕಂತ ಕೆಲವು ಸಾಕ್ಷಿ ಇವೆಲ್ಲವೂ ಕೂಡ ಏನ್ ಅನುಮಾನವನ್ನ ಹುಟ್ಟಾಕಿದೆ. ಅದ್ರ ಜೊತೆಗೆ ಕೆಲವು ಹೆಸರುಗಳು ಎಫ್ಐಆರ್ ನಲ್ಲಿ ದಾಖಲಾದಂತ ರಾಕೇಶ್ ಮಲ್ಲಿ, ಅನುರಾಧ, ಇವರಿಗೂ ಮತ್ತೆ ಇವರಿಗೂ ಯಾರಿಗೆ ರಿಕ್ಕಿ ರೈಗೂ ಇರುವಂತ ಸಂಬಂಧ ಏನು? ಆಮೇಲೆ ಈ ರಿಕ್ಕಿ ರೈ ಅವರ ಕುಟುಂಬಸ್ಥರು ಅವ್ರು ಏನ್ ಹೇಳ್ತಾ ಇದ್ದಾರೆ? ಸದ್ಯ ಪೊಲೀಸರು ಅವ್ರ ಹೇಳಿಕೆಯನ್ನು ಕೂಡ ಪಡೆದಿದ್ದಾರೆ ಅನ್ನೋ ವಿಚಾರ ಗೊತ್ತಾಗಿದೆ. ಮತ್ತೆ ಬಸವರಾಜರನ್ನ ಸ್ಪಾಟ್ ಮಹಜರಿ ಕರ್ಕೊಂಡು ಬಂದಿದ್ದಾರಂತೆ. ಅಲ್ಲೆಲ್ಲ ಏನ್ ಮಾಹಿತಿ ಸಿಕ್ಕಿದೆ ಮಾದೇವಸ್ವಾಮಿ? ಸ್ಪಾಟ್ ಮಹಜರಲ್ಲಿ ಈಗ ಬಸವರಾಜರಿಂದ ಎಲ್ಲಾ ರೀತಿಯಂತಹ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕಿದ್ದಾರೆ. ಅಂತಂದ್ರೆ ಆತ ಬಂದಂತಹ ಸಂದರ್ಭದಲ್ಲಿ, ಅಂದ್ರೆ ರಾತ್ರಿ ಯಾವ ಘಟನೆ ನಡೆದಂತಹ ಸಂದರ್ಭದಲ್ಲಿ ಏನೆಲ್ಲ ಆಯ್ತು ಅಂತನ್ನುವಂತಹ ವಿಚಾರವನ್ನ ಸ್ಪಷ್ಟವಾಗಿ ಪಡೆದಿರುವಂತದ್ದು. ಜೊತೆಗೆ ಮತ್ತೊಂದು ತಂಡ ಕೂಡ ಈಗಾಗಲೇ ಎಫ್ಐಆರ್ ನಲ್ಲಿ ದಾಖಲಾಗಿರತಕ್ಕಂತಹ ರಾಕೇಶ್ ಮಲ್ಲಿ ಅವರು ಇದ್ದಾರೆ, ಜೊತೆಗೆ ಅನುರಾಧ, ಇವರಗಳ ವಿಚಾರಣೆಯನ್ನು ಮಾಡ್ಲಿಕ್ಕೂ ಕೂಡ ಪೊಲೀಸರು ಮುಂದಾಗಿರುವಂತದ್ದು. ಈಗ ಸ್ಥಳದಲ್ಲಿ ಮಹಜರು ಕಾರ್ಯ ನಡೀತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಿಡದಿ ಪೊಲೀಸರು ಪ್ರಮುಖವಾಗಿ ಇನ್ನೂ ಕೂಡ ಆ ಒಂದು ಪ್ರಕರಣದ ಬೆನ್ನಟ್ಟುವಂತಹ ಕೆಲಸ ನಿಟ್ಟಿನಲ್ಲಿ ಒಂದಷ್ಟು ಈ ಸ್ಥಳೀಯವಾಗಿ ಏನೆಲ್ಲ ದಾಖಲೆಗಳನ್ನ ಕಲೆಕ್ಟ್ ಮಾಡ್ಕೋಬೇಕು ಆ ಎಲ್ಲಾ ಕೆಲಸಗಳನ್ನು ಕೂಡ ಪ್ರಮುಖವಾಗಿ ಮೊದಲಿಗೆ ಮಾಡ್ತಾ ಇರುವಂತದ್ದು. ಆದ ನಂತರ ಎಫ್ಐಆರ್ ನಲ್ಲಿ ದಾಖಲಾದಂತಹ ವ್ಯಕ್ತಿಗಳೇನಿದ್ದಾರೆ ಅವರನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ಅವರನ್ನ ವಿಚಾರಣೆಗೆ ಒಳಪಡಿಸಿದ ಸಂದರ್ಭದಲ್ಲಿ ಒಂದಷ್ಟು ಸಾಕ್ಷ್ಯಗಳು ಸಿಗುವಂತಹ ಸಾಧ್ಯತೆ ಕೂಡ ಇದೆ ಅಂತನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಜೊತೆಗೆ ಇಲ್ಲಿ ಸ್ಥಳೀಯರು ಯಾರಿದ್ದಾರೆ ಅಂದ್ರೆ ಅವರ ಜೊತೆ ಒಡನಾಟ ಇಟ್ಕೊಂಡವರು, ಜೊತೆಗೆ ಈ ರಿಯಲ್ ಎಸ್ಟೇಟ್ ವಿಚಾರದಲ್ಲಿ ಯಾರೆಲ್ಲರ ಜೊತೆ ರಿಕ್ಕಿ ರೈ ಅವರು ಸಂಬಂಧವನ್ನ ಇಟ್ಟುಕೊಂಡಿದ್ರು, ಸಂಪರ್ಕವನ್ನ ಇಟ್ಟುಕೊಂಡಿದ್ರು ಅಂತನ್ನುವಂತಹ ವಿಚಾರವನ್ನು ಕೂಡ ಪೊಲೀಸರು ತಮ್ಮ ತನಿಖೆಯಲ್ಲಿ ಸ್ಪಷ್ಟವಾಗಿ ಅವ್ರು ಇರ್ತಕ್ಕಂತಹ ಜೊತೆ ಇರ್ತಕ್ಕಂತಹ ವ್ಯಕ್ತಿಗಳು ಯಾರಿದ್ದಾರೆ ಅವರೆಲ್ಲರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಿ ಮಾಹಿತಿಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಪ್ರಮುಖವಾಗಿ ಈ ಒಂದು ರಿಯಲ್ ಎಸ್ಟೇಟ್ ಮಾಫಿಯಾ ಜೊತೆಗೆ ಏನು ತಮ್ಮ ಸಂಬಂಧಿಕರಿಂದಲೇ ಈ ರೀತಿಯಾದಂತಹ ಒಂದು ಕೃತ್ಯ ನಡೆದಿದೆ ಅಂತನ್ನುವಂತಹ ಅನುಮಾನಗಳು ಕೂಡ ಅವರ ಕುಟುಂಬಸ್ಥರಲ್ಲಿ ವ್ಯಕ್ತವಾಗ್ತಾ ಇರುವಂತದ್ದು. ಬಹುಶಃ ಈ ಒಂದು ಪ್ರಕರಣ ಯಾವ ಹಂತಕ್ಕೆ ತಲುಪುತ್ತೆ, ನಿಜಕ್ಕೂ ಈ ಪ್ರಕರಣದಲ್ಲಿ ಆರೋಪಿ ಯಾರು ಈ ಒಂದು ಕೆಲಸವನ್ನ ಮಾಡ್ತಿದ್ರು ಅಂತನ್ನುವಂಥದ್ದು ಪೊಲೀಸರ ತನಿಖೆ ನಂತರ ಬಯಲಾಗುತ್ತೆ. ಓಕೆ ಮಹಾದೇವಸ್ವಾಮಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ಮಹಾದೇವಸ್ವಾಮಿ ಬೆಳಿಗ್ಗೆಯಿಂದಲೂ ಕೂಡ ಅಲ್ಲೇ ಇದ್ದು ಅಲ್ಲಿ ಏನ್ ಅಟ್ಯಾಕ್ ಆಯ್ತು ಸುಮಾರು ಮಧ್ಯರಾತ್ರಿ ಸುಮಾರಿಗೆ ಅಷ್ಟೊತ್ತಿನಿಂದಲೇ ಸ್ಪಾಟ್ಗೆ ಹೋಗಿ ಏನಾಯ್ತು, ಪೊಲೀಸರ ತನಿಖೆ ಯಾವ ಹಂತದಲ್ಲಿದೆ, ಯಾವ್ಯಾವ ಆಯಾಮಗಳಲ್ಲಿ ತನಿಖೆ ಮಾಡ್ತಾ ಇದ್ದಾರೆ, ಏನೇನು ಅನುಮಾನಗಳಿದೆ, ಇದೆಲ್ಲದರ ಮಾಹಿತಿಯನ್ನ ಕೊಡ್ತಾ ಇದ್ರು. ರಿಕ್ಕಿ ರೈ ಮೇಲೆ ಫೈರಿಂಗ್ ಹಿಂದೆ ಯಾರ ಕೈವಾಡ ಇದೆ? ಪೊಲೀಸರಿಂದ ತನಿಖೆ ಮುಂದುವರೆದಿದೆ. ಫೈರಿಂಗ್ ನಡೆದ ಸ್ಥಳದಲ್ಲಿ ಪೊಲೀಸರು ಮಹಜರ್ ಮಾಡ್ತಾ ಇದ್ದಾರೆ. ಡ್ರೈವರ್ ಬಸವರಾಜು ಕರೆತಂದು ಮಹಜರ್ ಮಾಡ್ತಾ ಇದ್ದಾರೆ. ಹೇಗಾಯ್ತು, ಎಷ್ಟೊತ್ತಿಗಾಯ್ತು, ಯಾವ ಸಮಯಕ್ಕಾಯ್ತು, ಮತ್ತೆ
ಎಲ್ಲಿಂದ ಅಟ್ಯಾಕ್ ಮಾಡಿದ್ರು, ಎಲ್ಲಿಂದ ಅವರಿಗೆ ಗುಂಡಿನ ಶಬ್ದ ಕೇಳಿತು, ಇದೆಲ್ಲವೂ ಕೂಡ ಮಹಜರ್ ಮಾಡ್ತಾ ಇದ್ದಾರೆ. ಡ್ರೈವರ್ ಬಸವರಾಜು ಅವರನ್ನ ಕರ್ಕೊಂಡು ಬಂದು ಇತ್ತ ರಿಕ್ಕಿ ರೈನಿಂದ ಹೇಳಿಕೆಯನ್ನ ಪೊಲೀಸರು ಪಡೆದಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿದೆ. ಬಹಳ ಪ್ರಮುಖವಾಗಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ರಿಕ್ಕಿ ಈಗ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಅಲ್ಲಿಗೆ ಪೊಲೀಸರು ಹೋಗಿ ರಿಕ್ಕಿ ರೈನಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ರಿಕ್ಕಿ ರೈ ಮೂಗು ಮತ್ತೆ ಕೈಗೆ ಸ್ವಲ್ಪ ಮೇಜರ್ ಇಂಜುರಿ ಆಗಿದೆ, ಹೀಗಾಗಿ ಇವತ್ತೇ ಸರ್ಜರಿ ಮಾಡ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಆಸ್ಪತ್ರೆ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಮಣಿಪಾಲ್ ಆಸ್ಪತ್ರೆಯಲ್ಲಿ ರಿಕ್ಕಿ ರೈ ಇದ್ರೆ ಪೊಲೀಸರು ಮಣಿಪಾಲ್ ಆಸ್ಪತ್ರೆಗೆ ಹೋಗಿ ಅವರಿಂದ ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ. ರಿಕ್ಕಿ ರೈ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ, ಸ್ಥಳದಲ್ಲೇ ಇದ್ದಾರೆ, ಅಟ್ಯಾಕ್ ಆದಂತಹ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ಮಾದೇವಸ್ವಾಮಿ, ಸದ್ಯಕ್ಕೆ ಈಗ ಪೊಲೀಸರು ಯಾವ್ಯಾವ ಆಯಾಮಗಳಲ್ಲಿ ತನಿಖೆ ಮಾಡ್ತಾ ಇದ್ದಾರೆ, ಪೊಲೀಸರಿಗೆ ಇರುವಂತಹ ಬಲವಾದ ಸಂಶಯಗಳೇನು, ಈ ಹೊತ್ತಿಗೆ ಏನೇನು ಎವಿಡೆನ್ಸ್ಗಳು ಸಿಕ್ಕಿದೆ, ಹೆಚ್ಚಿನ ವಿವರ ಈ ಹೊತ್ತಿಗೆ ಏನಿದೆ ತಮ್ಮ ಹತ್ರ ಮಾದೇವಸ್ವಾಮಿ? ಏನಂದ್ರೆ ರಂಜಿತ್, ಪ್ರಮುಖವಾಗಿ ಈಗ ಪೊಲೀಸರು ಎಲ್ಲಾ ಆಯಾಮಗಳು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈಗ ಮೊದಲಿಗೆ ಅವರು ಮಾಡಿದಂತಹ ಕೆಲಸ ಅಂತಂದ್ರೆ, ಈಗ ಆ ಒಂದು ಘಟನೆ ನಡೆದಂತಹ ಸಂದರ್ಭದಲ್ಲಿ ಕಾರಿನ ಚಾಲಕರಾಗಿರ್ತಕ್ಕಂತಹ ಬಸವರಾಜ್ ಏನಿದ್ದಾರೆ ಅವರ ದೂರಿನ ಆಧಾರದ ಮೇಲೆ ಒಂದು ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿದ್ದಾರೆ. ಅದಾದ ನಂತರ ಪ್ರಮುಖವಾಗಿ ಈಗ ಆತನನ್ನ ಸ್ಥಳಕ್ಕೆ ಕರೆದುಕೊಂಡು ಸ್ಥಳ ಮಹಜರನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ತಾವು ಕಾರನ್ನ ಎಲ್ಲಿಂದ ಚಲಾವಣೆ ಮಾಡ್ಕೊಂಡ್ರಿ, ಯಾವ ಸಮಯದಲ್ಲಿ ಫೈರಿಂಗ್ ಆಯ್ತು ಅಂತನ್ನುವಂಥದ್ದು, ಜೊತೆಗೆ ಫೈರಿಂಗ್ ಆದಂತಹ ಸಂದರ್ಭದಲ್ಲಿ ನೀವು ಯಾರಾದ್ರೂ ಕೂಡ ನೋಡಿದ್ರಾ ಅಂತನ್ನುವಂತಹ ಮಾಹಿತಿಯನ್ನ ಕೂಡ ಪೊಲೀಸರು ಏನು ಚಾಲಕ ಬಸವರಾಜರಿಂದ ಕೇಳಿರುವಂತದ್ದು. ಆತ ಪೊಲೀಸರು ಕೂಡ ಒಂದಷ್ಟು ಮಾಹಿತಿಯನ್ನ ನೀಡಿದ್ದಾನೆ. ಜೊತೆಗೆ ಯಾಕಂದ್ರೆ ಯಾವಾಗ್ಲೂ ಕೂಡ ಅವರು ಜೊತೆಯಲ್ಲೇ ಇರ್ತಿದ್ರು ಅಂತ ಅನ್ನುವಂತಹ ಕಾರಣಕ್ಕಾಗಿ ಏನಾದರೂ ರೈ ಅವರು ನಿಮ್ಮ ಜೊತೆ ಏನಾದ್ರು ಹೇಳ್ಕೊಂಡಿದ್ರ ಅಂತನ್ನುವಂತಹ ವಿಚಾರವಾಗಿ ಕೂಡ ರಿಕ್ಕಿ ರೈ ವಿಚಾರದಲ್ಲೂ ಕೂಡ ಸಾಕಷ್ಟು ವಿಚಾರಣೆಯನ್ನು ಕೂಡ ನಡೆಸಿರುವಂತದ್ದು. ಸ್ಥಳ ಮಹಜರು ಮಾಡುವಂತಹ ಸಂದರ್ಭದಲ್ಲಿ ಎಲ್ಲಿ ಏನಾಯಿತು ಎನ್ನುವಂತಹ ಸ್ಪಷ್ಟವಾದಂತಹ ಮಾಹಿತಿಯನ್ನ ಈಗ ಚಾಲಕ ಬಸವರಾಜ್ ನೀಡಿರುವಂತದ್ದು. ಜೊತೆಗೆ FSL ಅಧಿಕಾರಿಗಳು ಏನಿದ್ದಾರೆ ಅವರೆಲ್ಲರೂ ಮತ್ತೆ ಅಲ್ಲಿ ಸಿಕ್ಕಂತ ಕೆಲವು ಸಾಕ್ಷಿ ಇವೆಲ್ಲವೂ ಕೂಡ ಏನ್ ಅನುಮಾನವನ್ನ ಹುಟ್ಟಾಕಿದೆ. ಅದ್ರ ಜೊತೆಗೆ ಕೆಲವು ಹೆಸರುಗಳು ಎಫ್ಐಆರ್ ನಲ್ಲಿ ದಾಖಲಾದಂತ ರಾಕೇಶ್ ಮಲ್ಲಿ, ಅನುರಾಧ, ಇವರಿಗೂ ಮತ್ತೆ ಇವರಿಗೂ ಯಾರಿಗೆ ರಿಕ್ಕಿ ರೈಗೂ ಇರುವಂತ ಸಂಬಂಧ ಏನು, ಆಮೇಲೆ ಈ ರಿಕ್ಕಿ ರೈ ಅವರ ಕುಟುಂಬಸ್ಥರು ಅವ್ರು ಏನ್ ಹೇಳ್ತಾ ಇದ್ದಾರೆ, ಸದ್ಯ ಪೊಲೀಸರು ಅವ್ರ ಹೇಳಿಕೆಯನ್ನು ಕೂಡ ಪಡೆದಿದ್ದಾರೆ ಅನ್ನೋ ವಿಚಾರ ಗೊತ್ತಾಗಿದೆ. ಮತ್ತೆ ಬಸವರಾಜರನ್ನ ಸ್ಪಾಟ್ ಮಹಜರಿ ಕರ್ಕೊಂಡು ಬಂದಿದ್ದಾರಂತೆ. ಅಲ್ಲೆಲ್ಲ ಏನ್ ಮಾಹಿತಿ ಸಿಕ್ಕಿದೆ ಮಾದೇವಸ್ವಾಮಿ? ಸ್ಪಾಟ್ ಮಹಜರಲ್ಲಿ ಈಗ ಬಸವರಾಜರಿಂದ ಎಲ್ಲಾ ರೀತಿಯಂತಹ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕಿದ್ದಾರೆ. ಅಂತಂದ್ರೆ ಆತ ಬಂದಂತಹ ಸಂದರ್ಭದಲ್ಲಿ, ಅಂದ್ರೆ ರಾತ್ರಿ ಯಾವ ಘಟನೆ ನಡೆದಂತಹ ಸಂದರ್ಭದಲ್ಲಿ ಏನೆಲ್ಲ ಆಯ್ತು ಅಂತನ್ನುವಂತಹ ವಿಚಾರವನ್ನ ಸ್ಪಷ್ಟವಾಗಿ ಪಡೆದಿರುವಂತದ್ದು. ಜೊತೆಗೆ ಮತ್ತೊಂದು ತಂಡ ಕೂಡ ಈಗಾಗಲೇ ಎಫ್ಐಆರ್ ನಲ್ಲಿ ದಾಖಲಾಗಿರತಕ್ಕಂತಹ ರಾಕೇಶ್ ಮಲ್ಲಿ ಅವರು ಇದ್ದಾರೆ, ಜೊತೆಗೆ ಅನುರಾಧ, ಇವರಗಳ ವಿಚಾರಣೆಯನ್ನು ಮಾಡ್ಲಿಕ್ಕೂ ಕೂಡ ಪೊಲೀಸರು ಮುಂದಾಗಿರುವಂತದ್ದು. ಈಗ ಸ್ಥಳದಲ್ಲಿ ಮಹಜರು ಕಾರ್ಯ ನಡೆದಿರತಕ್ಕಂತಹ ಹಿನ್ನೆಲೆಯಲ್ಲಿ ಬಿಡದಿ ಪೊಲೀಸರು ಪ್ರಮುಖವಾಗಿ ಇನ್ನೂ ಕೂಡ ಆ ಒಂದು ಪ್ರಕರಣದ ಬೆನ್ನಟ್ಟುವಂತಹ ಕೆಲಸ ನಿಟ್ಟಿನಲ್ಲಿ ಒಂದಷ್ಟು ಈ ಸ್ಥಳೀಯವಾಗಿ ಏನೆಲ್ಲ ದಾಖಲೆಗಳನ್ನ ಕಲೆಕ್ಟ್ ಮಾಡ್ಕೋಬೇಕು ಆ ಎಲ್ಲಾ ಕೆಲಸಗಳನ್ನು ಕೂಡ ಪ್ರಮುಖವಾಗಿ ಮೊದಲಿಗೆ ಮಾಡ್ತಾ ಇರುವಂತದ್ದು. ಆದ ನಂತರ ಎಫ್ಐಆರ್ ನಲ್ಲಿ ದಾಖಲಾದಂತಹ ವ್ಯಕ್ತಿಗಳೇನಿದ್ದಾರೆ ಅವರನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ಅವರನ್ನ ವಿಚಾರಣೆಗೆ ಒಳಪಡಿಸಿದ